ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ, ಪಲ್ಯ, ಬೀಟ್ರೂಟ್ ಪಲ್ಯ. ಇದು ಬೀಟ್ರೂಟ್ ಮಸಾಲ ಅಂತೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದೇ ಥರ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಂದು ದಿವಸ ಮಾಡಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಬೀಟ್ರೂಟ್ ಪಲ್ಯ ಅನ್ನೋದು ಯಾವಾಗಲೂ ಒಂದೇ ಥರ ಕಾಯಿ ತುರಿ ಅಥವಾ ಕಡಲೆಕಾಯಿ ಬೀಜ ಅಂತ ಹಾಕಿ ಮಾಡೋದಕ್ಕಿಂತ ನಾವು ಮಸಾಲೆ ಇಟ್ಟು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಸಾಲ ಅಂದರೆ ನಾವು ಮಟನ್ಗೆಲ್ಲ ಇಡ್ತೀವಲ್ಲ ಅಂಥ ಒಂದು ಮಸಾಲೆ, ಅಂದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಅಂತ ಸೇರಿಸಿ ಇಟ್ಟಿರೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ನಾನು ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 6-7 ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣ ಪೀಸ್ ಶುಂಠಿ, ಒಂದು ಬೆಳ್ಳುಳ್ಳಿ, ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ತೆಂಗಿನಕಾಯಿ ಇಟ್ಟಿದ್ದೀನಿ. ನೋಡಿ, ಈಗ ಇಷ್ಟೇ ಬೀಟ್ರೂಟು. ಇದನ್ನು ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಅದನ್ನು ಫ್ರೈ ಮಾಡಿಬಿಟ್ಟು ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಬೇಯಿಸಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಬರೀ ಬಾಣಲಿಯಲ್ಲಿ ಬರೀ ಎಣ್ಣೆ ಇಲ್ಲದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಮ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಾನು ಒಂದು ಸ್ವಲ್ಪ ಕಡಿಮೆನೇ ಸೇರಿಸಿದ್ದೀನಿ. ಸಣ್ಣ ಪೀಸ್ ಶುಂಠಿ ಸಾಕು, ಒಂದು ಬೆಳ್ಳುಳ್ಳಿ, ಸಣ್ಣದು ಒಂದು ಬೆಳ್ಳುಳ್ಳಿ, ತೆಂಗಿನಕಾಯಿ ಒಂದು 4 ಪೀಸು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ತರ್ತರಿಯಾಗಿ ರುಬ್ಕೋಬೇಕು, ನೀರಿಲ್ಲದೆ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಈ ಬೀಟ್ರೂಟ್ ಪಲ್ಯ ಚಪಾತಿಗೆ ಮಾತ್ರ ಅಲ್ಲ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಎಲ್ಲ ಒಂದು ಸ್ವಲ್ಪ ನೀರು ಹಾಕಬೇಕಂದ್ರೆ ನೀರು ಹಾಕಿ ಗೊಜ್ಜು ಥರ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಟ್ರು ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಎಲ್ಲ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟೆ. ಇದು ತಣ್ಣಗಾದ ಮೇಲೆ ನಾವು ತರ್ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕ್ತೆ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಆಮೇಲೆ ಕಟ್ ಮಾಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ತೊಳೆದುಬಿಟ್ಟು ಕಟ್ ಮಾಡಿದ್ರೆ ಒಳ್ಳೆಯದು. ಅದರಲ್ಲಿರೋ ಶಕ್ತಿ ಏನು ಹೋಗಲ್ಲ. ನಾವು ತೊಳೆದುಬಿಟ್ಟು ನೀರು ಹಾಕಿದ್ರೆ ಅದು ವೇಸ್ಟು. ಅದರಿಂದ ಯಾವುದೇ ತರಕಾರಿ ಆದರೂ ಸಿಪ್ಪೆ ತೆಗೆದುಬಿಟ್ಟು ತೊಳೆದುಬಿಟ್ಟು ಆಮೇಲೆ ಪೀಸ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಪೀಸು ನಿಮ್ಗೆ ಯಾವ ಥರ ಬೇಕೋ ಹಂಗೆ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ನೀರು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದೊಂದು ಸ್ವಲ್ಪ ಲೇಟ್ ಬೇಯೋಕ್ಕೆ. ಕ್ಯಾರೆಟ್ ಥರ ಬೇಗ ಬೇಯಲ್ಲ, ಸ್ವಲ್ಪ ಲೇಟು. ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟೆ ನಾನು ಬೇಯಿಸ್ತೀನಿ. ಈಗ ಇದು ಬೆಂದಿದೆ ಅಂತ ನೋಡಿದ್ರೆ ಇನ್ನೂ ಬೆಂದಿಲ್ಲ, ಇನ್ನೊಂದು ಲೇಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಮತ್ತೆ ನೀರು ಹಾಕಿ ಬೇಯಿಸಿದ್ದೀನಿ. ನೀರು ಸಾಕಾಗಿಲ್ಲ ಅಂದರೆ ಮತ್ತೆ ನೀವು ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೋಬೋದು. ನೀರು ಒಂದು ಸ್ವಲ್ಪ ಇರಬೇಕಾದ್ರೆ ನಾವು ರುಬ್ಬಿರೋ ಮಸಾಲ ಸೇರಿಸ್ಕೋಬೇಕು. ಈಗ ನೀರು ಕಡಿಮೆನೇ ಇದೆ. ಈಗ ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ನೋಡಿ, ನಾನು ನೀರು ಏನೂ ಹಾಕಿಲ್ಲ, ತರ್ತರಿಯಾಗಿ ರುಬ್ಬಿದ್ದೀನಿ. ಬೇಯಬೇಕಾದ್ರೆ ಇದನ್ನು ಮಸಾಲ ಸೇರಿಸಿದ ತಕ್ಷಣವೇ ಘಮ ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ಕಡಿಮೆ ಆಗಿದೆ. ನೀವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೇಕಾದರೂ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ. ಇದು ಚಪಾತಿಗಂತೂ ಒಂದು ಒಳ್ಳೆ ಸೈಡ್ ಡಿಶ್. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಹಿಂಗೆ ಮಾಡಿಕೊಂಡು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಚಪಾತಿ ಎಕ್ಸ್ಟ್ರಾ ತಿಂತೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಲ್ಯ ರೆಡಿ ಆಯಿತು. ನಾನು ಕೊನೆಯಲ್ಲಿ ಬರೀ ಸಾಸಿವೆ ಕರಿಬೇವು ಮಾತ್ರ ಒಗ್ಗರಣೆ ಹಾಕಿರೋದು, ಇನ್ನೇನು ಸೇರಿಸಿಲ್ಲ. ಇದಕ್ಕೆ ಈರುಳ್ಳಿ ಏನೂ ಸೇರಿಸಿಲ್ಲ. ರೆಡಿ ಆಯಿತು ಪಲ್ಯ. ಬೀಟ್ರೂಟ್ ಪಲ್ಯ ಮೈಗೂ ತುಂಬ ಒಳ್ಳೆಯದು. ಈ ಬೀಟ್ರೂಟ್ ಅಂತಲೇ ನಿಮಗೆಲ್ಲರಿಗೂ ಗೊತ್ತು, ಮೈಗೆ ತುಂಬ ಒಳ್ಳೆಯದು ಇದು. ಈಗ ಒಗ್ಗರಣೆ ಎಲ್ಲ ಸೇರಿಸಿ ಒಂದು ಸ್ವಲ್ಪ ತಲದಲ್ಲಿ ನೀರು ಇರುತ್ತಲ್ಲ, ಅದನ್ನು ಸೇರಿಸಿ ಬೇಕಾದರೆ ಡ್ರೈ ಆಗಿ ನಾವು ಮಾಡ್ಕೋಬೋದು. ಚಪಾತಿಗೆ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕಂದರೆ ತಲದಲ್ಲಿರೋ ನೀರು ಹಂಗೆ ಬಿಟ್ಕೊಳ್ಳಿ, ಅದರಲ್ಲೇ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಸೈಡ್ ಡಿಶಲ್ಲೇ ಅನ್ನ ಕಲಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಬೀಟ್ರೂಟ್ ಮಸಾಲ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.